ನೀವು ಸ್ಮಾರ್ಟ್ ಫೋನ್ ಕ್ಯಾಮೆರಾಗಳಲ್ಲಿ ಕೇಳಿರ್ತೀರಾ ವೈಡ್ ಆಂಗಲ್, ಅಲ್ಟ್ರಾ ವೈಡ್ ಆಂಗಲ್ ಜೊತೆಗೆ ಟೆಲಿಫೋಟೋ ಲೆನ್ಸ್ ಇದೆ ಅಂತ. ತುಂಬಾ ಜನರಿಗೆ ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಿರೋದಿಲ್ಲ. ನಾನು ಇವತ್ತು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಈ ಒಂದು 3 ಲೆನ್ಸ್ ಗಳಿಗೆ ಏನ್ ಡಿಫ್ರೆನ್ಸ್ ಇದೆ ಅಂತ. ಜಾಸ್ತಿ ಟೆಕ್ನಿಕಲ್ ಆಗಿ ಹೇಳೋದಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಮೊದಲನೇದಾಗ್ಬಿಟ್ಟು ವೈಡ್ ಆಂಗಲ್. ವೈಡ್ ಆಂಗಲ್ ಯಾಕೆ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಾವೀಗ ಯಾವುದೋ ಒಂದು ವಸ್ತುವಿನ ಫೋಟೋ ತೆಗಿತಾ ಇದೀವಿ. ಸೊ ಆ ಒಂದು ವಸ್ತು ನಮಗೆ ರಿಯಾಲಿಟಿಲಿ ಯಾವ ರೀತಿ ಕಾಣಿಸುತ್ತೋ ಅಂದ್ರೆ ಕ್ಯಾಮರಾದಲ್ಲಿ ಅಲ್ಲ, ನಮ್ಮ ಒಂದು ಕಣ್ಣಿಗೆ ಯಾವ ರೀತಿ ರಿಯಲ್ ಆಗಿ ಕಾಣಿಸುತ್ತೋ ಸೊ ಅದೇ ರೀತಿ ಫೋಟೋನ ಕ್ಯಾಪ್ಚರ್ ಮಾಡೋದಕ್ಕೆ ನಮಗೆ ವೈಡ್ ಆಂಗಲ್ ಯೂಸ್ ಆಗುತ್ತೆ. ಜಾಸ್ತಿ ಪ್ರೊಸೆಸಿಂಗ್ ಇಲ್ಲದೆ ಅಥವಾ ಆಂಗಲ್ ಚೇಂಜ್ ಮಾಡದೆ ಸೊ ನಮಗೆ ನಾರ್ಮಲ್ ಆಗಿ ಯಾವ ರೀತಿ ಕಾಣುತ್ತೋ ಸೊ ಅದೇ ರೀತಿಯ ಒಂದು ಫೋಟೋನ ಕ್ಯಾಪ್ಚರ್ ಮಾಡೋದು ಅಂದ್ರೆ ಅದರಲ್ಲಿ ಒಂದು ಲೈಟ್ ಇರ್ಬೋದು ಅಥವಾ ಅದರೊಂದು ಶ್ಯಾಡೋಸ್ ಇರ್ಬೋದು. ಸೊ ಅದನ್ನ ಇರೋ ರೀತಿನೇ ಕ್ಯಾಪ್ಚರ್ ಮಾಡೋದಕ್ಕೆ ನಮಗೆ ಈ ಒಂದು ವೈಡ್ ಆಂಗಲ್ ಯೂಸ್ ಆಗುತ್ತೆ. ಅದೇ ಅಲ್ಟ್ರಾ ವೈಡ್ ಆಂಗಲ್ ಏನು ಅಂತ ಹೇಳಿದ್ರೆ, ಸೊ ಅದರಲ್ಲಿ ಹೆಸರಲ್ಲಿ ಇರೋ ರೀತಿ ನಮಗೆ ವೈಡ್ ಆಂಗಲ್ ಅಲ್ಲಿ ಸಿಗುವಂತಹ ಒಂದು ಆಂಗಲ್ ಏನಿದೆ ಅಂದ್ರೆ ಒಂದು ವ್ಯೂ ಏನಿದೆ ಸೊ ಅದನ್ನ ಅಲ್ಟ್ರಾ ವೈಡ್ ಅಂದ್ರೆ ಆಂಗಲ್ ಇನ್ನೂ ದೊಡ್ಡದಾಗಿ ಕಾಣೋ ರೀತಿ ಮಾಡುವಂತದ್ದು. ಎಕ್ಸಾಂಪಲ್ ನಿಮೀಗ ವೈಡ್ ಆಂಗಲ್ ಅಲ್ಲಿ ನಾರ್ಮಲ್ ವ್ಯೂ ಸಿಗ್ತಾ ಇದ್ರೆ ಅಲ್ಟ್ರಾ ವೈಡ್ ಅಲ್ಲಿ ಲಾರ್ಜ್ ವ್ಯೂ ಸಿಗುತ್ತೆ. ಎಷ್ಟು ಅಂತ ಹೇಳಿದ್ರೆ ಸುಮಾರು 120 ಡಿಗ್ರಿಯಷ್ಟು ಕವರ್ ಆಗುತ್ತೆ ನಿಮ್ಮ ಒಂದು ಫೋಟೋಸ್ ಅಲ್ಲಿ. ಸೊ ಇದೇ ಡಿಫ್ರೆನ್ಸ್ ಇರೋದು ವೈಡ್ ಮತ್ತೆ ಅಲ್ಟ್ರಾ ವೈಡ್ ಗೆ. ವೈಡ್ ಆಂಗಲ್ ಅಲ್ಲಿ ಅಂತ ಹೇಳಿದ್ರೆ ನಮಗೆ ರಿಯಲ್ ಆಗಿ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿಯಾದಂತಹ ಫೋಟೋಸ್ ಗಳು ಸಿಗುತ್ತೆ. ಬಟ್ ಅಲ್ಟ್ರಾ ವೈಡ್ ಅಲ್ಲಿ ಆಂಗಲ್ ಇನ್ನೂ ದೊಡ್ಡದಾಗಿ ಕಾಣುತ್ತೆ, ಅದರಿಂದ ತುಂಬಾ ಒಂದು ಸ್ಪೇಸ್ ಏನಿದೆ ಸೊ ಅದು ಕ್ಯಾಪ್ಚರ್ ಆಗುತ್ತೆ. ಟೆಲಿಫೋಟೋ ಲೆನ್ಸ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗ್ಬಿಟ್ಟು ಝೂಮಿಗೋಸ್ಕರ ಪ್ರಿಪೇರ್ ಮಾಡಿರ್ತಾರೆ. ನೀವು ಕೇಳಿರ್ತಾರೆ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಆಪ್ಟಿಕಲ್ ಝೂಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಆಪ್ಟಿಕಲ್ ಝೂಮ್ ಏನಿದೆ ಸೊ ಅದು ಟೆಲಿಫೋಟೋ ಲೆನ್ಸ್ ಅಲ್ಲಿ ಆಗುವಂತದ್ದು. ಆದ್ರೆ ಇದು ಡಿಜಿಟಲ್ ಝೂಮ್ ಗೆ ಸಪೋರ್ಟ್ ಮಾಡೋದಲ್ಲ, ಆಪ್ಟಿಕಲ್ ಝೂಮ್ ಗೆ ಸಪೋರ್ಟ್ ಮಾಡೋದು. 2x ಆಪ್ಟಿಕಲ್ ಝೂಮ್ ಇದೆ, 4x ಆಪ್ಟಿಕಲ್ ಝೂಮ್ ಇದೆ ಅಂತ ಹೇಳ್ತಾರಲ್ಲ, ಸೊ ಅದು ಈ ಒಂದು ಟೆಲಿಫೋಟೋ ಲೆನ್ಸ್ ಅಲ್ಲೇ ನೀವು ಝೂಮ್ ಮಾಡಕ್ ಆಗೋದು. ವೈಡ್ ಆಂಗಲ್ ಲೆನ್ಸ್ ಏನಿದೆ ಸೊ ಅದು ಮೋಸ್ಟ್ ಆಫ್ ದಿ ಸ್ಮಾರ್ಟ್ ಫೋನ್ ಗಳಲ್ಲಿ ಪ್ರೈಮರಿ ಕ್ಯಾಮರಾದಲ್ಲಿ ಕೊಟ್ಟಿರ್ತಾರೆ. ಸೊ ನಮ್ಮ ಒಂದು ನಾರ್ಮಲ್ ಫೋಟೋಗ್ರಫಿಗೆ ಅದು ಯೂಸ್ ಆಗುತ್ತೆ. ಅಲ್ಟ್ರಾ ವೈಡ್ ಆಂಗಲ್ ಏನಿದೆ ಸೊ ಇದು ಟ್ರಾವೆಲ್ ಮಾಡೋರಿಗೆ ಅಥವಾ ಗ್ರೂಪ್ ಫೋಟೋಸ್ ತೆಗೆಯುವಂತ ಟೈಮ್ ಅಲ್ಲಿ ತುಂಬಾ ಲಾರ್ಜ್ ಒಂದು ಸ್ಪೇಸ್ ನ ಕವರ್ ಮಾಡಿ ಒಂದೇ ಫ್ರೇಮ್ ಅಲ್ಲಿ ಫೋಟೋ ತೆಗಿಬೇಕು ಅಂತ ಹೇಳಿದ್ರೆ ಅಂತವರಿಗೆ ಯೂಸ್ ಆಗುತ್ತೆ. ಇನ್ನು ಟೆಲಿಫೋಟೋ ಲೆನ್ಸ್ ಏನಿದೆ ಸೊ ಇದು ನಿಮಗೆ ಝೂಮ್ ಮಾಡಿ ಫೋಟೋಸ್ ಗಳನ್ನ ತೆಗೆಯೋದಕ್ಕೆ ಯೂಸ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಎಕ್ಸ್ಟ್ರಾ ಡೌಟ್ಸ್ ಏನಾದ್ರು ಇದ್ರೆ ಕಾಮೆಂಟ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.